ವೃಷಭ ರಾಶಿಯವರಿಗೆ ಚಿಕ್ಕಮ್ಮಂದಿರು ದೊಡ್ಡ ಮಂದಿರ ಸೇವೆಯನ್ನು ಮಾಡಬೇಕು. ಅವ್ರನ್ನು ಸಂತೋಷಪಡಿಸ್ತಕ್ಕಂಥದ್ದು ಮಾಡಿದರೆ ಅವ್ರಿಗೆ ಆತ್ಮಸ್ಥೈರ್ಯ ತಾನಾಗ್ತಾನೆ ಹೆಚ್ಚತಕ್ಕಂಥದ್ದು ಹೇಳುತ್ತೆ ಶಾಸ್ತ್ರ. ಹೆಂಗಸರನ್ನು ಅತೀವವಾಗಿ ಗೌರವಿಸ್ತಕ್ಕಂಥದ್ದನ್ನು ಕಲಿಯಬೇಕು. ಆರೋಗ್ಯದ ಸಮಸ್ಯೆಗಳು ಸುಮಾರು ತನ್ನ ತಾನೇ ಕಡಿಮೆ ಆಗ್ತಾ ಹೋಗುತ್ತೆ. ಹಣಕಾಸಿನ ವಿಚಾರಕ್ಕೆ ಏನು ಮಾಡಬೇಕು ಇವರು ಅಂತಂದರೆ, ಈ ವಿಷ್ಣುವಿನ ಮತ್ತು ಮಹಾಲಕ್ಷ್ಮಿಯ ಅಂಶ ಇವರಿಬ್ಬರು ದಂಪತಿಗಳು ಇರ್ತಾರೋ ಆದಿ ದಂಪತಿಗಳು ತುಳಸಿಯನ್ನು ಕೊಟ್ಟು ಪೂಜೆ ಮಾಡಿಸ್ತಕ್ಕಂಥ ಒಂದು ಪ್ರತೀತಿಯನ್ನು ಇಟ್ಟುಕೊಳ್ಳಬೇಕು. ಅಣ್ಣ ತಮ್ಮಂದಿರ ಒಂದು ಅನುಕೂಲಗಳು ಇಷ್ಟಾರ್ಥಗಳು ನೆರವೇರಲಿಕ್ಕೆ ಜಲದ ಪೋಲು ಮಾಡಬಾರದು. ಒಳ್ಳೆಯ ಸಂತತಿ ಬೇಕು ಅಥವಾ ಮಕ್ಕಳು ಒಳ್ಳೆಯ ದಾರಿಯನ್ನು ತುಳಿಯಬೇಕು ಮತ್ತು ಚೆನ್ನಾಗಿ ನನ್ನ ಮಕ್ಕಳು ಓದಬೇಕು ಅಂತಕ್ಕಂಥವ್ರು ಏನು ಮಾಡಬೇಕು? ಗೋಪಿಚಂದನದ ಒಂದು ಧಾರಣೆಯನ್ನು ನಿಮ್ಮ ಮಕ್ಕಳಿಗೆ ಮಾಡಿಸಿ. ಗಂಡ ಹೆಂಡರ ಮಧ್ಯದಲ್ಲಿ ಸ್ವಲ್ಪ ಮನಸ್ತಾಪ ಆಯಿತು ಅಥವಾ ಮದುವೆ ಆಗಲಿಕ್ಕೆ ನಿಧಾನ ಆಗ್ತಾ ಇದೆ ಅಂದರೆ ಏನು ಮಾಡಬೇಕು ಅಂದರೆ, ಇವರು ಈ ಬಿಲದಲ್ಲಿ ನಿವಾಸ ಮಾಡತಕ್ಕಂತಹ ಪ್ರಾಣಿ ಪಕ್ಷಿಗಳಿಗೆ ಒಂದು ಚಿಕ್ಕದಾಗಿರ್ತಕ್ಕಂಥ ರವೆಯನ್ನು ಸಕ್ಕರೆಯನ್ನು ಮಿಶ್ರಣ ಮಾಡಿ ಎಲ್ಲ ಹಾಕ್ತಕ್ಕಂಥದ್ದು. ಲಾಭಾಂಶ ಹೆಚ್ಚಾಗಬೇಕು, ನಾನು ಏನು ಮಾಡಬೇಕು ಅಂತ ನೋಡಿದರೆ, ನಮಸ್ಕಾರ ವೀಕ್ಷಕರೇ, ಟಿವಿ ವಿಕ್ರಮ ಹಂಸಧ್ವನಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ವೇತಾ. ಯೋಗ ಸೂತ್ರ ಮತ್ತು ಆಧ್ಯಾತ್ಮಿಕತೆಯ ಅರ್ಥಪೂರ್ಣ ವಿಚಾರಗಳನ್ನು ತಿಳಿಸುವಂತಹ ವೇದಿಕೆಯೇ ಹಂಸಧ್ವನಿ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಎಂದಿನಂತೆ ನಮ್ಮೊಟ್ಟಿಗಿದ್ದಾರೆ ತತ್ವಜ್ಞಾನಿಗಳು, ಧರ್ಮಶಾಸ್ತ್ರ ಪಾರಂಗತರು, ವೇದಶಾಸ್ತ್ರ ಪರಿಣಿತರು ಆಗಿರುವಂತಹ ಹಂಸಶ್ರೀ ಸವಿತೃ ಶರ್ಮಾ ಗುರುಜಿ. ಗುರುಜಿ, ನಿಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಗುರುಜಿ, ಅನಸೂಯಾತ್ರಿ ಸಂಭೂತೋ ಶ್ರೀ ದತ್ತಾತ್ರೇಯೋ ದಿಗಂಬರಃ ಸ್ಮೃತರ್ಗಾಮಿ ಸ್ವಭಕ್ತಾನಾಂ ಉದ್ಧರ್ತಾ ಭವಸಂಕಟಾತ್. ಜೈ ಗುರುದೇವ ದತ್ತ. ಶುಭೋದಯ ವೀಕ್ಷಕರೇ. ನಾವು ಹಂಸಧ್ವನಿ ಕಾರ್ಯಕ್ರಮದಲ್ಲಿ ಸರಣಿ ಸಂಚಿಕೆಗಳನ್ನು ಮಾಡ್ತಾ ಇದ್ದೀವಿ. ಇದರಲ್ಲಿ ಒಂದೊಂದು ರಾಶಿಯ ಬಗ್ಗೆ ಸಕಲ ಮಾಹಿತಿಯನ್ನು ನಿಮಗಾಗಿ ಕೊಡ್ತಾ ಇದ್ದೀವಿ. ಹಾಗಾದರೆ ಇವತ್ತಿನ ಸಂಚಿಕೆಯಲ್ಲಿ ಗುರುಜಿ, ವೃಷಭ ರಾಶಿಯಲ್ಲಿ ಹುಟ್ಟಿದಂಥ ಪ್ರತಿಯೊಬ್ಬರೂ ಕೂಡ ಎದುರಿಸುವಂಥ ಸಾಮಾನ್ಯ ಸಮಸ್ಯೆಗಳಾಗಿರಬಹುದು, ಅದಕ್ಕಾಗಿ ಪರಿಹಾರ ಆಗಿರ್ಬೋದು, ತಿಳಿಸ್ಕೊಡಿ ಗುರುಜಿ. ವೃಷಭ ರಾಶಿ ಅಥವಾ ವೃಷಭ ಲಗ್ನದಲ್ಲಿ ಹುಟ್ಟಿರ್ತಕ್ಕಂಥವ್ರು ಜೀವನದಲ್ಲಿರ್ತಕ್ಕಂಥ ಅವರ ಎಲ್ಲ ಸ್ತರಗಳಲ್ಲಿ ಎಲ್ಲ ಕಡೆಯೂ ಯಾವ್ಯಾವ ಸಮಸ್ಯೆ ಬಂದರೆ ಪರಿಹಾರ ಮನೆಯಲ್ಲೇ ಹೇಗೆ ಮಾಡಿಕೊಳ್ಳಬಹುದು ಅಂತಕ್ಕಂಥದ್ದು ನೋಡುವ ಒಂದು ಪ್ರಯತ್ನವನ್ನು ಮಾಡೋಣ. ಮೊದಲನೇದಾಗಿ ವೃಷಭ ರಾಶಿಯವರಿಗೆ ಆತ್ಮಸ್ಥೈರ್ಯ, ಮನೋಧೈರ್ಯ ಹೆಚ್ಚಲಿಕ್ಕೆ ಅವರು ಏನು ಮಾಡಬೇಕು ಅಂತ ನೋಡಿದರೆ, ಚಿಕ್ಕಮ್ಮಂದಿರು ದೊಡ್ಡ ಮಂದಿರ ಸೇವೆಯನ್ನು ಮಾಡಬೇಕು. ತಾಯಿ ಸೇವೆ ಬರುತ್ತೆ, ನಂತರದಲ್ಲಿ ಬೇರೆ ಪರಿಹಾರ. ಪ್ರಮುಖವಾಗಿ ಚಿಕ್ಕಮ್ಮ ಅಂದರೆ ತಾಯಿಯ ಅಕ್ಕ ತಂಗಿಯರು ಅಥವಾ ತಾಯಿಯ ಕಸಿನ್ಸ್ ಅಂತ ಹೇಳ್ತೀವಲ್ಲ, ಜ್ಞಾತಿಗಳು, ಅವರ ಯಾವುದಾದ್ರೂ ಒಂದು ಸೇವೆಯನ್ನು ಅವರನ್ನು ಸಂತೋಷಪಡಿಸ್ತಕ್ಕಂಥದ್ದು ಮಾಡಿದರೆ ಅವ್ರಿಗೆ ಆತ್ಮಸ್ಥೈರ್ಯ ತಾನಾಗ್ತಾನೆ ಹೆಚ್ಚತಕ್ಕಂಥದ್ದು ಹೇಳುತ್ತೆ ಶಾಸ್ತ್ರ. ಎರಡನೆಯದಾಗಿ ಅನಾರೋಗ್ಯವಾದ ಇವರಿಗೆ ಹೆಚ್ಚೇನಾಗುತ್ತೆ ಅಂತಂದರೆ, ಹಾರ್ಮೋನ್ಗಳಿಗೆ ಸಂಬಂಧಪಟ್ಟಿರ್ತಕ್ಕಂತಹ ತೊಂದರೆಗಳು, ಮೂತ್ರ ರೋಗಗಳು ಇವು ಹೆಚ್ಚು ಒಂದು ಕಾಡುತ್ತೆ ವೃಷಭದವರಿಗೆ. ಮತ್ತು ಗಂಟಲಿಗೆ ಸಂಬಂಧಪಟ್ಟಂತಹ ತೊಂದರೆಗಳು, ಹಾರ್ಮೋನಲ್ ಅಂದರೆ ಥೈರಾಯ್ಡ್ ಆಗಬಹುದು, ಎರಡು ಸೇರಿಸಿದಾಗ. ಅಂಥವ್ರು ಏನು ಮಾಡಬೇಕು ಅಂತಂದರೆ, ಮನೆಯಲ್ಲಿ ಪ್ರತಿನಿತ್ಯವೂ ಅದು ತಪ್ಪದೆ ಮಂಗಳವಾರ ಮತ್ತು ಶುಕ್ರವಾರ ಅಮ್ಮನವರ ಆರಾಧನೆ, ಚಿಕ್ಕದಾಗಿರ್ತಕ್ಕಂಥ ಒಂದು ಪೂಜೆಯನ್ನು ಮಾಡ್ತಕ್ಕಂಥದ್ದು ಮತ್ತು ಹೆಂಗಸರನ್ನು ಅತೀವವಾಗಿ ಗೌರವಿಸ್ತಕ್ಕಂಥದ್ದನ್ನು ಕಲಿಯಬೇಕು. ವೃಷಭ ಲಗ್ನದವರು ವೃಷಭ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಮಾಡಿದರೆ ಆರೋಗ್ಯದ ಸಮಸ್ಯೆಗಳು ಸುಮಾರು ತನ್ನ ತಾನೇ ಕಡಿಮೆ ಆಗ್ತಾ ಹೋಗುತ್ತೆ. ದಿನೇ 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 ಕಡಿಮೆ ಆಗ್ತಾ ಹೋಗುತ್ತೆ. ತೆಗೆದುಕೊಳ್ತಾ ಇರ್ತಕ್ಕಂಥ ಔಷಧೋಪಚಾರ ನಿಲ್ಲಿಸಿ ಅಂತ ಹೇಳ್ತಿಲ್ಲ, ಅದರೊಟ್ಟಿಗೆ ಇದು ಹೇಗೆ ಅಂದರೆ, ತುಪ್ಪಕ್ಕೆ ಒಂದು ಚಪಾತಿಗೆ ಒಂದು ತುಪ್ಪ, ರೊಟ್ಟಿಗೆ ಒಂದು ತುಪ್ಪ, ಅದರ ಮೇಲೆ ಸ್ವಲ್ಪ ಜೇನುತುಪ್ಪ ಸವರಿದ ಹಾಗೆ ಹೆಚ್ಚಿನ ಫಲವನ್ನು ಕೊಡುತ್ತೆ ಅಂತಕ್ಕಂಥದ್ದು ಅಭಿಪ್ರಾಯ. ಕುಟುಂಬದ ಸೌಖ್ಯಕ್ಕೆ, ಹಣಕಾಸಿನ ವಿಚಾರಕ್ಕೆ ಏನು ಮಾಡಬೇಕು ಇವರು ಅಂತಂದರೆ, ಲಕ್ಷ್ಮೀನಾರಾಯಣ ದೇವಸ್ಥಾನ ಅಂತಿರುತ್ತೆ, ಅಥವಾ ಲಕ್ಷ್ಮೀ ನರಸಿಂಹ ದೇವಸ್ಥಾನ ಅಥವಾ ರಾಧಾಕೃಷ್ಣನ ದೇವಸ್ಥಾನ. ಎಲ್ಲಿ ಈ ವಿಷ್ಣುವಿನ ಮತ್ತು ಮಹಾಲಕ್ಷ್ಮಿಯ ಅಂಶ ಇವರಿಬ್ಬರು ದಂಪತಿಗಳು ಇರ್ತಾರೋ ಆದಿ ದಂಪತಿಗಳು, ಅಂತಹ ದೇವಸ್ಥಾನಕ್ಕೆ ತುಳಸಿಯನ್ನು ಕೊಟ್ಟು ಪೂಜೆ ಮಾಡಿಸ್ತಕ್ಕಂಥ ಒಂದು ಪ್ರತೀತಿಯನ್ನು ಇಟ್ಟುಕೊಳ್ಳಬೇಕು. ಅದು ವಿಶಿಷ್ಟವಾಗಿ ಶುಕ್ರವಾರ ಮತ್ತು ಬುಧವಾರದ ದಿವಸ. ಹಣಕಾಸಿನ ಅನುಕೂಲ ಸಾಕಷ್ಟು ಇವರಿಗೆ ಒದಗುತ್ತಾ ಬರುತ್ತೆ. ಧೈರ್ಯ, ಸಾಹಸ, ಉಪಾಯಗಳು ಸಾಕಾರ ಆಗೋದಕ್ಕೆ, ಅಣ್ಣ ತಮ್ಮಂದಿರ ಒಂದು ಅನುಕೂಲಗಳು ಇಷ್ಟಾರ್ಥಗಳು ನೆರವೇರಲಿಕ್ಕೆ ಏನು ಮಾಡಬೇಕು ಇವರು ಅಂತಂದರೆ, ಜಲದ ಪೋಲು ಮಾಡಬಾರದು, ನೀರನ್ನು ಹಾಳು ಮಾಡಬಾರ್ದು. ನೀರನ್ನು ಸ್ವಚ್ಛವಾಗಿರ್ತಕ್ಕಂಥದ್ದು, ಕಡಿಮೆ ಎಷ್ಟು ಬೇಕೋ ಕ್ಲುಪ್ತವಾಗಿ ಚಿಕ್ಕದಾಗಿ ಒಂದು ಜಲವನ್ನು, ನೀರನ್ನು ಬಳಸ್ತಕ್ಕಂಥದ್ದು ಮಾಡ್ತಕ್ಕಂಥದ್ದು ಇವರಿಗೆ ಅದ್ಭುತವಾಗಿರ್ತಕ್ಕಂಥ ಒಂದು ಫಲವನ್ನು ಈ ವಿಚಾರದಲ್ಲಿ ಕೊಡುತ್ತೆ. ವಿದ್ಯೆಗೆ ಸಂಬಂಧಪಟ್ಟಿರ್ತಕ್ಕಂತಹ ಅಭಿವೃದ್ಧಿಗಾಗಿ ಏನು ಮಾಡಬೇಕು, ವೃಷಭ ರಾಶಿಯ ವಿದ್ಯಾರ್ಥಿಗಳು ಅಂದರೆ ದಕ್ಷಿಣಾಮೂರ್ತಿಯ ಸ್ತೋತ್ರವನ್ನು ಹೇಳ್ತಕ್ಕಂಥದ್ದು ಮಾಡಬೇಕು. ಆದಿಗುರು ಹೇಳಿ ಕೇಳಿ ದಕ್ಷಿಣಾಮೂರ್ತಿಯ ಸ್ತೋತ್ರ ಪಠನೆಯೇ ವಿಶಿಷ್ಟವಾದ ವಿದ್ಯಾ ಅಭಿವೃದ್ಧಿಯನ್ನು ಕೊಟ್ಟರೆ, ವೃಷಭ ಲಗ್ನ ವೃಷಭ ರಾಶಿ ಸಂಜಾತರಿಗೆ ಇನ್ನೂ ಮತ್ತು ಹೆಚ್ಚಿನ ಒಂದು ಫಲವನ್ನು ಕೊಡುತ್ತೆ. ಆಸ್ತಿ ಅಡವು ಬೇಕು, ನಮಗೆ ಯಾವುದಾದ್ರೂ ಮನೆ ಮಾಡಿಕೊಳ್ಳಬೇಕು, ಕಷ್ಟ ಆಗ್ತಾ ಇದೆ, ಆಗಲ್ಲ ಅಂತಕ್ಕಂಥವ್ರು ಏನು ಮಾಡಬೇಕು ಅಂತಂದರೆ, ಆರಿದ್ರ ನಕ್ಷತ್ರ ಅಂತ ತಿಂಗಳಿಗೆ ಒಂದು ದಿವಸ ಒಂದು ನಕ್ಷತ್ರ ಬರುತ್ತೆ. ಅವತ್ತಿನ ದಿವಸ ಈಶ್ವರನಿಗೆ ರುದ್ರಾಭಿಷೇಕವನ್ನು ಮಾಡಿಸಬೇಕು ದೇವಸ್ಥಾನದಲ್ಲಿ. ಈ ರೀತಿಯಾಗಿ ಒಂದು 12 ತಿಂಗಳು, 1 ವರ್ಷ ಮಾಡಿಸೋದ್ರಲ್ಲಿ ಯಾವುದಾದ್ರೂ ಒಂದು ಭೂಮಿದೋ, ಒಂದು ಹೊಲದ್ದೋ, ಯಾವುದೋ ಒಂದು ತೊಂದರೆ ಇದ್ದರೆ ಅದು ನೀಗಿ ಅದು ನಿಮಗೆ ಕೈಗೆ ದಕ್ಕತಕ್ಕಂತಹ ಒಂದು ಅವಕಾಶಗಳು ಉಂಟಾಗುತ್ತೆ.
ಒಳ್ಳೆಯ ಸಂತತಿ ಬೇಕು ಅಥವಾ ಮಕ್ಕಳು ಒಳ್ಳೆಯ ದಾರಿಯನ್ನು ತುಳಿಯಬೇಕು ಮತ್ತು ಚೆನ್ನಾಗಿ ನನ್ನ ಮಕ್ಕಳು ಓದಬೇಕು ಅಂತಕ್ಕಂಥವ್ರು ಏನು ಮಾಡಬೇಕು ಅಂತಂದರೆ ಗೋಪಿಚಂದನ ಅಂತ ಒಂದು ಸಿಗುತ್ತೆ. ಹಣೆಗೆ ತಿಲಕ ಇಟ್ಕೋತಾರೆ ವೈಷ್ಣವರು. ಆ ಗೋಪಿಚಂದನದ ಒಂದು ಧಾರಣೆಯನ್ನು ನಿಮ್ಮ ಮಕ್ಕಳಿಗೆ ಮಾಡಿಸೋದು. ಯಾರು ವೃಷಭ ರಾಶಿ ವೃಷಭ ಲಗ್ನದಲ್ಲಿ ಹುಟ್ಟಿರ್ತಕ್ಕಂಥವ್ರು ಮಾಡಿದ ಪಕ್ಷದಲ್ಲಿ ಮಕ್ಕಳ ಒಂದು ಹಾವಭಾವಗಳು, ಅವರ ಆಚರಣೆಗಳು, ಅವರ ಓದು, ಆರೋಗ್ಯ ಇಷ್ಟಕ್ಕೂ ಕೂಡ ಅದು ಅದ್ಭುತವಾಗಿರ್ತಕ್ಕಂಥ ಫಲವನ್ನು ಕೊಡೋದರಲ್ಲಿ ಎತ್ತಿದ ಕೈ ವೃಷಭ ರಾಶಿ ವೃಷಭ ಲಗ್ನದವರಿಗೆ. ದಾಂಪತ್ಯದ ಕಲಹ ಅಥವಾ ಗಂಡ ಹೆಂಡರ ಮಧ್ಯದಲ್ಲಿ ಸ್ವಲ್ಪ ಮನಸ್ತಾಪ ಆಯಿತು ಅಥವಾ ಮದುವೆ ಆಗಲಿಕ್ಕೆ ನಿಧಾನ ಆಗ್ತಾ ಇದೆ ಅಂದರೆ ಏನು ಮಾಡಬೇಕು ಅಂದರೆ ಇವರು ಈ ಚೀಮೆ ಗೂಡಿರುತ್ತೆ, ನೀವು ನೋಡಿರ್ತೀರ, ಹಿಂದೆ ಎಲ್ಲ ಹಾಕ್ತಿದ್ರು, ರವೆ ಮತ್ತು ಸಕ್ಕರೆಯನ್ನು ಬೆರೆಸಿ ಹಾಕೋರು ಬೆಳಗ್ಗೆದ್ದರೆ. ಈಗೆಲ್ಲ ಹೋಯ್ತು ಪದ್ಧತಿಗಳು. ಅದು ಅಥವಾ ಈ ಬಿಲಗಳಿರುತ್ತೆ, ಅಲ್ಲಿ ಈ ಇಲಿಗಳಿರುತ್ತೆ, ಹೆಗ್ಗಣಗಳಿರುತ್ತೆ, ಹಾವಿರುತ್ತೆ. ಅಂತಹ ಈ ಬಿಲದಲ್ಲಿ ನಿವಾಸ ಮಾಡತಕ್ಕಂತಹ ಪ್ರಾಣಿ ಪಕ್ಷಿಗಳಿಗೆ ಒಂದು ಚಿಕ್ಕದಾಗಿರ್ತಕ್ಕಂಥ ರವೆಯನ್ನು ಸಕ್ಕರೆಯನ್ನು ಮಿಶ್ರಣ ಮಾಡಿ ಎಲ್ಲ ಹಾಕ್ತಕ್ಕಂಥದ್ದು ಅಥವಾ ಒಂದು ಕೊಬ್ಬರಿಯ ಒಂದು ತುಂಡನ್ನು ಅಲ್ಲಿ ಇಡ್ತಕ್ಕಂಥದ್ದು. ಈ ರೀತಿ ಮಾಡಿದರೆ ದಾಂಪತ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ವಿಚಾರಗಳಲ್ಲಿ ಇವರು ಸಾಕಷ್ಟು ಇವರು ಏನು ಮಾಡ್ತಾರೆ, ಅನುಕೂಲವನ್ನು ಪಡೆಯತಕ್ಕಂಥವರಾಗಿ ಆಗ್ತಾರೆ. ಆಯುಷ್ಯದ ಅಭಿವೃದ್ಧಿಗೆ ಇವರು ಗುರು ಸೇವೆಯನ್ನು ಹೆಚ್ಚು ಮಾಡಬೇಕು. ಗುರುಗಳ ಸೇವೆ, ದರ್ಶನ, ಪೂಜೆ ಪುನಸ್ಕಾರಗಳನ್ನು ಮಾಡ್ತಕ್ಕಂಥದ್ದು, ಅಲ್ಲಿ ಹೋಗಿ ಯಾವುದಾದ್ರೂ ಒಂದು ಕೈಂಕರ್ಯವನ್ನು ಮಾಡಿ ಬರ್ತಕ್ಕಂಥದ್ದು ವೃಷಭದವರಿಗೆ ಆಯುಷ್ಯದ ವೃದ್ಧಿಯನ್ನು ಹೆಚ್ಚಿಕೊಡುತ್ತೆ. ಭಾಗ್ಯೋದಯ ಆಗಬೇಕು, ನಮಗೇನಪ್ಪ ಮಾಡಬೇಕು ಅಂದರೆ ಭೈರವನ್ನು ಭದ್ರವಾಗಿ ಕಾಲಿಡ್ಕೋಬೇಕು. ಭೈರವನ ಒಂದು ದರ್ಶನವನ್ನು ಮಾಡ್ತಕ್ಕಂಥದ್ದು ಅಥವಾ ಹೋಗಿ ಪೂಜೆ ಪುನಸ್ಕಾರವನ್ನು ಮಾಡ್ತಕ್ಕಂಥದ್ದು ನಿಮ್ಮ ಕೈಲಾದ್ದು ಮಾಡತಕ್ಕಂಥದ್ದು ಮಾಡಿ. ಇನ್ನು ಉದ್ಯೋಗ, ವ್ಯಾಪಾರ, ವ್ಯವಹಾರದಲ್ಲಿ ನಾವು ಭಾಳ ಮುಂದೆ ಬರಬೇಕು, ನಮಗೆ ಅಡೆತಡೆಗಳಿದೆ ಅಂತಕ್ಕಂತಹ ವೃಷಭ ಲಗ್ನ ಅಥವಾ ವೃಷಭ ರಾಶಿಯವರು ಏನು ಮಾಡಬೇಕು ಅಂದರೆ ನಿಮ್ಮ ಕೈ ಕೆಳಗೆ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು, ಅದು ಚಿಕ್ಕದಾಗಿ ಕಸ ಗುಡಿಸ್ತಕ್ಕಂಥವ್ರು ಯಾಕೆ ಆಗಿರಬಾರ್ದು, ಮನೆಯಲ್ಲಿ ಪಾತ್ರೆ ತೊಳೆಗೆ ಬರ್ತಕ್ಕಂತಹ ಒಂದು ಹೆಂಗಸು ಯಾಕೆ ಆಗಿರಬಾರ್ದು, ಅವರನ್ನು ಸಗೌರವವಾಗಿ ಮನುಷ್ಯರ ರೀತಿಯಲ್ಲಿ ಕಾಣಬೇಕು. ಅವ್ರು ನಮ್ಮ ಕೈ ಕೆಳಗೆ ಕೆಲಸ ಮಾಡ್ತಿರಬಹುದು, ಆದರೆ ಅವರು ಕಳ್ತನ ಮಾಡ್ತಿಲ್ಲ ಅಲ್ವಾ, ಅವರು ಭಿಕ್ಷೆಯೂ ಬೇಡ್ತಿಲ್ಲ, ಅವರು ದುಡಿದು ತಿಂತಾ ಇರುವುದರಿಂದ ಅವರನ್ನು ಸಗೌರವದಿಂದ ಕಾಣತಕ್ಕಂಥದ್ದು ಮಾಡಿದರೆ ಎಲ್ಲರೂ ಕಾಣಿ. ವೃಷಭ ಲಗ್ನ ವೃಷಭ ರಾಶಿಯವರು ಹೆಚ್ಚು ವಿಶಿಷ್ಟವಾಗಿ ಕಂಡಲ್ಲಿ ಉದ್ಯೋಗದ ಸಮಸ್ಯೆಗಳು ಅವರಿಗೆ ನೀಗಿ ಹೋಗುತ್ತೆ ತಂತಾನೆ. ಇದೇ ದೊಡ್ಡ ಪರಿಹಾರ. ಲಾಭಾಂಶ ಹೆಚ್ಚಾಗಬೇಕು, ನಾನು ಏನು ಮಾಡಬೇಕು ಅಂತ ನೋಡಿದರೆ ಪ್ರತಿನಿತ್ಯವೂ ಸ್ನಾನವಾದ ನಂತರದಲ್ಲಿ ಒಂದಿಷ್ಟು ಒಳ್ಳೆಯ ಅರಿಶಿನ, ಸ್ನಾನ ಮಾಡಿ ಕುಂಕುಮಾದಿಗಳು ಧಾರಣೆ ಮಾಡಿ ಹೊರಗೆ ಬಂದ ನಂತರದಲ್ಲಿ ಸ್ನಾನದ ಮನೆಯಿಂದ ಒಂದಿಷ್ಟು ಅರಿಶಿನಕ್ಕೆ ನೀರನ್ನು ಮಿಶ್ರಣ ಮಾಡಿ ಕುಡಿತಕ್ಕಂಥದ್ದು. ಅದು ನೋಡಿಕೊಳ್ಳಿ. ನಿಮಗೆ ಆರೋಗ್ಯದ ಸಮಸ್ಯೆ ಇದ್ದರೆ ನೀವು ವೈದ್ಯರನ್ನು ಕಂಡು ಅನಂತರ ತೆಗೆದುಕೊಳ್ಳಿ. ಸರ್ವೇ ಸಾಮಾನ್ಯ ಎಲ್ಲರೂ ತೆಗೆದುಕೊಳ್ಳೋದು ಬೇಡ. ಅದರ ಆರೋಗ್ಯದಲ್ಲಿ ಹೆಚ್ಚು ಕಡಿಮೆ ಆದೀತು, ನಾವು ಹೇಳಿದ್ವಿ ಅಂತ ಅದು ನಮ್ಮ ಜವಾಬ್ದಾರಿಯೂ ಆಗೋದಿಲ್ಲ. ವೈದ್ಯರನ್ನು ಕೇಳಿ ತೆಗೆದುಕೊಳ್ಳತಕ್ಕಂಥದ್ದು ಮಾಡಿದರೆ ಸರ್ವಾಂಗೀಣವಾಗಿರ್ತಕ್ಕಂಥ ಲಾಭಗಳು ಇವರಿಗೆ ಉಂಟಾಗುತ್ತೆ. ವ್ಯಯ ಕಡಿಮೆಯಾಗಬೇಕು ಮತ್ತು ದುಶ್ಚಟಗಳಿಂದ ಮುಕ್ತರಾಗಬೇಕು ಅಂತಿದ್ದರೆ ಪ್ರತಿನಿತ್ಯವೂ ಮನೆಯಲ್ಲಿ ನಂದಾದೀಪವನ್ನು ಇಡ್ತಕ್ಕಂಥದ್ದು ವೃಷಭ ರಾಶಿ ವೃಷಭ ಲಗ್ನದವರಿಗೆ ವಿಶೇಷವಾಗಿ ಹೆಚ್ಚಿನ ಫಲಗಳು ಉಂಟಾಗುತ್ತೆ ಅಂತಕ್ಕಂಥದ್ದನ್ನು ಘಂಟಾಘೋಷವಾಗಿ ಹೇಳಬಹುದು. ಖಂಡಿತ ಗುರುಜಿ, ಅಂದರೆ ವೃಷಭ ರಾಶಿಯಲ್ಲಿ ಹುಟ್ಟಿದವರಿಗೆ ದೈನಂದಿನ ಜೀವನದಲ್ಲಿ ಏನೆಲ್ಲ ಮಾಡಬೇಕು, ಇದರಲ್ಲಿ ತಾವು ಹೇಳಿದ್ರಿ ಅಂದರೆ ಚಿಕ್ಕಮ್ಮ ದೊಡ್ಡಮ್ಮರ ಸೇವೆ ಮಾಡಬೇಕು ಅನ್ನೋದು, ಮನೆಯಲ್ಲಿ ಹಿರಿಯರನ್ನು ಸೇವೆ ಮಾಡೋದರಿಂದ ಏನು ಲಾಭ ಇದೆ ಅನ್ನೋದಾಗಿರಬಹುದು, ಜಲ ಪೋಲು ಮಾಡಲಾರದಂತೆ ನೋಡೋದು, ಅಂದರೆ ಪರಿಸರದ ಕಾಳಜಿ ಇದೆ, ಬಹಳಷ್ಟು ವಿಷಯಗಳಿದೆ ಗುರುಜಿ. ಇಲ್ಲಿ ಒಂದು ರೀತಿ ಅಂದರೆ ಈಗಿನ ಯುವಕರಿಗೆ, ಯಾಕಂದರೆ ಎಲ್ರಿಗೂ ಒಂದಷ್ಟು ವೈಯಕ್ತಿಕ ಲಾಭ, ಸ್ವಾರ್ಥ ಅನ್ನೋದಿದ್ದೇ ಇರುತ್ತೆ, ಆದರೆ ಇದರಲ್ಲಿ ಸಂಸ್ಕಾರ ಕೂಡ ಅಡಗಿದೆ. ಬಹಳ ಅದ್ಭುತವಾದ ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದೀರಿ. ತಮಗೆ ಧನ್ಯವಾದಗಳು ಗುರುಜಿ. ಸರ್ವೇ ಜನಃ ಸುಖಿನೋ ಭವಂತು. ನೋಡಿದ್ರಲ್ಲ ವೀಕ್ಷಕರೇ, ವೃಷಭ ರಾಶಿಯಲ್ಲಿ ಹುಟ್ಟಿದ್ದವರಿಗೆ ಯಾವೆಲ್ಲ ರೀತಿಯ ಸಮಸ್ಯೆಗಳು ಕಾಡಬಹುದು, ಅದಕ್ಕೆ ಏನೆಲ್ಲ ಪರಿಹಾರ ಇದೆ ಅನ್ನೋದನ್ನು ಇವತ್ತಿನ ಸಂಚಿಕೆಯಲ್ಲಿ ತಿಳಿದುಕೊಂಡಿದ್ದೀವಿ. ಹಾಗಾದರೆ ಗುರೂಜಿಗಳನ್ನು ನೇರವಾಗಿ ಭೇಟಿಯಾಗಬೇಕು, ನಿಮ್ಮ ಪ್ರಶ್ನೆಗಳನ್ನು ಕೇಳಬೇಕು ಅಂತಾದಲ್ಲಿ ನಮ್ಮ ಸ್ಕ್ರೀನ್ ಮೇಲೆ ಇರುವಂಥ ನಂಬರನ್ನು ಕಾಂಟ್ಯಾಕ್ಟ್ ಮಾಡಿ ಅವರಿಗೆ ನೇರವಾಗಿ ಭೇಟಿಯಾಗಬಹುದು, ಪ್ರಶ್ನೆಯನ್ನು ಕೇಳಬಹುದು. ಈ ಸಂಚಿಕೆಯಲ್ಲಿ ವೃಷಭ ರಾಶಿಯ ಬಗ್ಗೆ ತಿಳಿದುಕೊಂಡಿದ್ದೀವಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ರಾಶಿಯ ಬಗ್ಗೆ ಮಾಹಿತಿಯನ್ನು ಹೊತ್ತು ತರ್ತೀವಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.